ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು 7ನೇ ತರಗತಿಯ ಗಣಿತ ಪ್ರಕಾಶದಿಂದ ಚಾಪ್ಟರ್ ನಂಬರ್ 4 ಅಕ್ಷರ ಸಂಖ್ಯೆಗಳ ಉಕ್ತಿಗಳ ಒಂದು ಲಾಸ್ಟ್ ವಿಡಿಯೋನ ನೋಡೋಣ. ಇದು ಪಾರ್ಟ್ ಲಾಸ್ಟ್ ಆಗಿದೆ, ಇಲ್ಲಿ ಕಂಡುಹಿಡಿಯಿರಿ ಇದೆ. ಸೊ ಫ್ರೆಂಡ್ಸ್, ಇಲ್ಲಿಯವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋಸ್ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಮೆಂಟ್ ಮಾಡಿ. ಸೊ ಬನ್ನಿ ನೋಡೋಣ. ಆಲ್ರೆಡಿ ಈ ಪಾಠದ ಎಲ್ಲ ಒಂದು ಪಾರ್ಟ್ಸ್ಗಳು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. ಸೊ ನೀವು ನೋಡಬಹುದು. 5ನೇ ಪಾರ್ಟನ್ನು ಸಹ ಅಪ್ಲೋಡ್ ಆಗಿದೆ, ಅದನ್ನು ಸಹ ನೋಡ್ಕೋಬಹುದು. ಕಂಡುಹಿಡಿಯಿರಿ, ಬನ್ನಿ ನೋಡೋಣ. ಸೂಕ್ತ ಬೀಜೋಕ್ತಿಗಳನ್ನು ಕಂಡುಹಿಡಿಯಬೇಕಾದ ಸಮಸ್ಯೆಗಳಿಗೆ ವಿವರಿಸಿದ ಸನ್ನಿವೇಶಗಳಲ್ಲಿನ ವಿವಿಧ ಪರಿಮಾಣಗಳ ನಡುವಿನ ಸಂಬಂಧವನ್ನು ಅರ್ಥೈಸಿಕೊಳ್ಳಲು ಮೊದಲು ಪ್ರಯತ್ನಿಸಿ. ಅಗತ್ಯವಿದ್ದಲ್ಲಿ ಅವ್ಯಕ್ತ ಪದಗಳಿಗೆ ಕೆಲವು ಬೆಲೆಗಳನ್ನು ಊಹಿಸಿ ಮತ್ತು ಸಂಬಂಧವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ. ಫಸ್ಟ್ ಇಲ್ಲಿ ಏನು ಸಿಚುವೇಶನ್ ಕೊಡ್ತಾ ಇದ್ದಾರೋ ಅದನ್ನು ನಾವು ಅರ್ಥ ಮಾಡ್ಕೊಬೇಕಂತೆ. ಅರ್ಥ ಮಾಡಿಕೊಂಡು ಇನ್ ಕೇಸ್ ಒಂದು ವೇಳೆ ಅವ್ಯಕ್ತ ಪದಗಳಿದೆ ಅಂತ ಅಂದರೆ ಬೀಜ ಪದಗಳಿದ್ರೆ ಅವುಗಳಿಗೆ ನಾವು ಬೆಲೆಗಳನ್ನು ಊಹಿಸಿ ಸಂಬಂಧವನ್ನು ಕಂಡುಹಿಡಿಬೇಕಂತೆ. ಸೊ ಬನ್ನಿ, ಮೊದಲನೇ ಕ್ವಶನ್ ಏನಿದೆ ಅಂತ ಅಂದರೆ, 1 ಪ್ಲೇಟ್ ಜೋಳದ ರೊಟ್ಟಿಯ ಬೆಲೆ 30 ರೂಪಾಯಿ ಅಂತೆ. ಓಕೆ, ಮತ್ತು 1 ಪ್ಲೇಟ್ ಪಲಾವ್ ಬೆಲೆ ಎಷ್ಟು? 20 ರೂಪಾಯಿ ಅಂತೆ. ಓಕೆ, ಬನ್ನಿ ನೋಡೋಣ. ಜೋಳದ ರೊಟ್ಟಿಯ ಬೆಲೆ 30 ರೂಪಾಯಿ. ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡೋಣ, ಆಮೇಲೆ ನಾನು ನೋಡ್ಸಿ ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳ್ತೀನಿ. ಪಲಾವ್ ಬೆಲೆ ಎಷ್ಟು? 20 ರೂಪಾಯಿ ಅಂತೆ. ಓಕೆ, ಫೈನ್. ನೆಕ್ಸ್ಟ್, ಒಂದು ದಿನ ಎಕ್ಸ್ ಪ್ಲೇಟ್ಗಳ ಜೋಳದ ರೊಟ್ಟಿ ಮತ್ತು ವೈ ಪ್ಲೇಟ್ಗಳ ಪಲಾವ್ಗೆ ಬೇಡಿಕೆ ಸಲ್ಲಿಸಿದರೆ ಯಾವ ಬೀಜೋಕ್ತಿ ಆ ದಿನದ ಗಳಿಕೆ ಅಂತ ಅಂದರೆ 30 ಎಕ್ಸ್ ಪ್ಲೇಟ್ಗಳು ಬೇಕಂತಂತೆ. 30 ಇಂಟು ಎಕ್ಸ್ ಅಂತೆ. 30 ಇಂಟು ಎಕ್ಸ್ ಅಂತ ಅಂದರೆ ಡೈರೆಕ್ಟಾಗಿ 30 ಎಕ್ಸ್ ಬರಿಬೋದು. ವೈ ಪ್ಲೇಟ್ಗಳು ಅಂತ ಅಂದರೆ 1 ಪ್ಲೇಟಿಗೆ 20 ಅಂತಂದರೆ ವೈ ಪ್ಲೇಟಿಗೆ ಎಷ್ಟು? 20 ವೈ. ಸೊ ಆ ದಿನದ ಗಳಿಕೆ ನೋಡ್ತಾ ಇದ್ದಾರೆ ಅಂತಂದರೆ ನಾವೇನು ಮಾಡಬೇಕು? ಕೂಡಬೇಕಾಗತ್ತೆ ಅಲ್ವಾ? ಸೊ ಕೂಡಬೇಕು ಅಂತಂದರೆ ಮೊದಲನೇದು ಏನಿದೆ? ಸೊ ಇಲ್ಲಿ ನಾವು ಬರೆದು ಬಿಡೋಣ. 30 ಎಕ್ಸನ್ನು ಜೋಳದ ರೊಟ್ಟಿ ಪ್ಲಸ್ 20 ವೈ ಪಲಾವನ್ನು ಕೂಡಿಬಿಡಿ. ಸೊ ಇದೇ ನಮ್ಮ ಒಂದು ಬೀಜೋಕ್ತಿ. ಸೊ ಬನ್ನಿ, ಇಲ್ಲಿ ಆಪ್ಷನ್ಸಲ್ಲಿ ಯಾವುದ್ಯಾವುದಿದೆ ನೋಡೋಣ. 30 ಎಕ್ಸ್ ಪ್ಲಸ್ 20 ವೈ ಇಲ್ಲೇ ಡೈರೆಕ್ಟಾಗಿ ಬಂದಿದೆ. ಸೊ ಇದು ಆನ್ಸರ್. ಹಾಗಾದರೆ ನಾವು ಫಸ್ಟ್ ಚೆಕ್ ಮಾಡಬೇಕು. ನೆಕ್ಸ್ಟ್ ಇನ್ನೂ ಯಾವುದಾದ್ರೂ ಇದೆಯಾ ಅಂತ ಹೇಳಿಬಿಟ್ಟು ಮಾಡೋಣ. 30 ಪ್ಲಸ್ 20 ಕೂಡಿಸ್ಬೇಕಂತೆ, 50 ಆಯಿತು. ಎಕ್ಸ್ ಪ್ಲಸ್ ವೈ ಮತ್ತೆ ಇದನ್ನು ಗುಣಿಸ್ಬೇಕು. ಇಂಟು ಚಿಹ್ನೆ ಇದೆಯಲ್ವಾ, 50 ಎಕ್ಸ್ ಪ್ಲಸ್ 50 ವೈ ಆಗುತ್ತೆ. ಸೊ ಯಾವ ರೀತಿ ಆಗುತ್ತೆ? 50 ಎಕ್ಸ್ ಪ್ಲಸ್ 50 ವೈ ಆಗುತ್ತೆ. ಸೊ ಇದಂತೂ ನಮ್ಮ ಒಂದು ಬೀಜೋಕ್ತಿ ಅಲ್ಲ. ನೆಕ್ಸ್ಟ್ ಇಲ್ಲಿಗೆ ಬಂತು 20 ಎಕ್ಸ್. ಇಲ್ಲಿ ಜೋಳದ ರೊಟ್ಟಿನೇ 20 ಮಾಡಿಬಿಟ್ಟಿದ್ದಾರೆ, 20 ರೂಪಾಯಿ ಮಾಡಿಬಿಟ್ಟಿದ್ದಾರೆ. ಪಲಾವನ 30 ರೂಪಾಯಿ ಮಾಡಿದ್ದಾರೆ. ಸೊ ಹಾಗಾಗಿಬಿಟ್ಟು ಇದು ಅಲ್ಲ ಅಂತ ನೋಡಿದ್ವಿ. ಸೊ ಇಲ್ಲೂ ಅಷ್ಟೇ ಏನು ಮಾಡಿದ್ದಾರೆ ಅಂತಂದರೆ 30 ಪ್ಲಸ್ 20 50. ಸೇಮ್ ಅದೇ ರೀತಿ ಇಂಟು ಎಕ್ಸ್ ಮಾಡಿದ್ದಾರೆ. ಸೊ ಇದನ್ನು 50 ಇಂಟು ಎಕ್ಸ್ ಪ್ಲಸ್ ವೈ ಬರುತ್ತೆ. 50 ಇಂಟು ಎಕ್ಸ್ ಪ್ಲಸ್ ವೈ ಬರುತ್ತೆ. ಇದು ನಮ್ಮ ಬೀಜೋಕ್ತಿ ಅಲ್ಲ. ಸೊ ನೆಕ್ಸ್ಟ್ 30 ಎಕ್ಸ್ ಮೈನಸ್ 20 ವೈ. ಅವರು ಆ ದಿನದ ಗಳಿಕೆ ಕೇಳಿದ್ದಾರೆ. ಸೊ ಖರ್ಚು ಕೇಳಿಲ್ಲ ನಾವು ಮೈನಸ್ ಮಾಡೋಕ್ಕೋಸ್ಕರ. ಸೊ ಗಳಿಕೆ ಕೇಳಿದ್ದಾರೆ ಅಂತ ಅಂದರೆ ಮೈನಸ್ ಅನ್ನೋದು ಸಿಂಬಲು ಸಹ ಬರಲ್ಲ. ಹಾಗಾಗಿಬಿಟ್ಟು ಇದು ಮೊದಲನೇದು ಸರಿಯಾದ ಉತ್ತರ. ಸೊ ಬನ್ನಿ ಎರಡನೇದು ನೋಡೋಣ. ಎರಡನೇ ಕ್ವಶನ್, ಸ್ವಾತಂತ್ರ್ಯದ ದಿನ. ಪುಷ್ಪಿತಾ 2 ವಿಧಗಳ ಹೂಗಳನ್ನು ಮಾರ್ತಾಳೆ, ಸಂಪಿಗೆ ಮತ್ತು ಚೆಂಡು ಹೂ. ಪಿ ಗ್ರಾಹಕರು ಸಂಪಿಗೆಯನ್ನು ಮಾತ್ರ ಮತ್ತು ಕ್ಯೂ ಗ್ರಾಹಕರು ಚೆಂಡು ಹೂಗಳನ್ನು ಮಾತ್ರ ಕೊಂಡುಕೊಳ್ಳುವರು ಮತ್ತು ಆರ್ ಗ್ರಾಹಕರು ಎರಡನ್ನೂ ಕೊಂಡುಕೊಂಡರು. ಅದೇ ದಿನ ಅವಳು ಪ್ರತಿ ಗ್ರಾಹಕರಿಗೂ ಒಂದು ಪುಟ್ಟ ರಾಷ್ಟ್ರಧ್ವಜವನ್ನು ನೀಡಿದಳು. ಯಾರ್ಯಾರು ತೊಗೊಳಕ್ಕೆ ಬರ್ತಾರೋ ಆ ಗ್ರಾಹಕರಿಗೆ ಒಂದೊಂದು ಫ್ಲ್ಯಾಗನ್ನು ಕೊಡ್ತಾಳೆ. ಅವಳು ಆ ದಿನ ಗ್ರಾಹಕರಿಗೆ ಎಷ್ಟು ಧ್ವಜಗಳನ್ನು ಕೊಟ್ಟಳು? ಸೊ ಫಸ್ಟ್ ಅವಳು ಏನು ಮಾಡಿದ್ಲು? ಪಿ ಗ್ರಾಹಕರಿಗೆ ಸಂಪಿಗೆ ಮಾತ್ರ ಅಂದರೆ ಪಿ ಅವರಿಗೆಲ್ಲರಿಗೂ ರಾಷ್ಟ್ರಧ್ವಜ ಕೊಟ್ಟಳು. ಕ್ಯೂ ಚೆಂಡು ತೊಗೊಂಡವರಿಗೂ ಸಹ ರಾಷ್ಟ್ರಧ್ವಜವನ್ನು ಕೊಟ್ಟಳು. ಸೊ ಇನ್ನೂ ಕೆಲವು ಗ್ರಾಹಕರು ಬಂದರು, ಅವರು ಒಂದು ಸಂಪಿಗೆನೂ ತೊಗೊಂಡ್ರು, ಒಂದು ಚೆಂಡನ್ನು ತೊಗೊಂಡ್ರು. ಹಾಗಾಗಿಬಿಟ್ಟು ಆರೆ. ಸೊ ನಮಗೆ ಎಷ್ಟು ತೊಗೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸೊ ಅವ್ರ ಕೈಯಲ್ಲಿ, ಇನ್ನೊಂದ್ಸಲಿ ಹೇಳ್ತೇನೆ, ಪಿ ಗ್ರಾಹಕರ ಕೈಯಲ್ಲಿ ಸಂಪಿಗೆ ಹೂಗಳಿದೆ. ಒಬ್ಬ ಬಂದ, ಫಾರ್ ಎಕ್ಸಾಂಪಲ್ಲು ಈಗ ನಾನು ಹೋದೆ, ನಾನು ಸಂಪಿಗೆ ತೊಗೊಂಡೆ, ಅವಳು ನನಗೊಂದು ರಾಷ್ಟ್ರಧ್ವಜ ತೊಗೊಂಡ್ಳು. ಓಕೆ, ನಮ್ಮ ಅಕ್ಕ ಹೋದ್ಲು, ಅವಳು ಚೆಂಡು ತೊಗೊಂಡ್ಳು, ಅವಳಿಗೆ ಕ್ಯೂ ಅಂತ ಅದಕ್ಕೆ ಕೊಟ್ಟಿರೋದು, ಚೆಂಡು ತೊಗೊಂಡ್ಳು, ಅವಳಿಗೂ ಒಂದು ರಾಷ್ಟ್ರಧ್ವಜ ತೊಗೊಂಡು. ನಮ್ಮ ಅಣ್ಣ ಹೋದರು, ನನಗೆ ಸಂಪಿಗೆನೂ ಬೇಕು ಚೆಂಡುನೂ ಬೇಕು ಅಂದ ತಕ್ಷಣ ಅವರಿಗೆ 2 ಫ್ಲ್ಯಾಗ್ಗಳು ಸಿಗೋದಿಲ್ಲ. ಗೊತ್ತಾಯ್ತಾ? ಅವರಿಗೂ ಸಿಗೋದು ಒಂದೇ. ಯಾಕೆಂತಂದರೆ ಪ್ರತಿ ಗ್ರಾಹಕರಿಗೂ ಒಂದು ಪುಟ್ಟ ರಾಷ್ಟ್ರಧ್ವಜ ಅಂತ ಕೊಟ್ಟಿದ್ದಾರೆ. ಪ್ರತಿ ಗ್ರಾಹಕರಿಗೂ ಅಂತ ಅಂದರೆ ಎಲ್ಲ ಗ್ರಾಹಕರಿಗೂ ಒಂದೇ ಒಂದು ಕೊಡೋದು. ಅವರು 2 ಆದರೂ ತೊಗೊಳ್ಳಿ, 8 ಆದರೂ ತೊಗೊಳ್ಳಿ, ಎಷ್ಟಾದರೂ ತೊಗೊಳ್ಳಿ, ಇಲ್ಲಿ ಗ್ರಾಹಕರ ಲೆಕ್ಕ ಬರುತ್ತೆ, ಹೂವಿನ ಲೆಕ್ಕ ಅಲ್ಲ, ಗ್ರಾಹಕರ ಲೆಕ್ಕ ಬರುತ್ತೆ. ಸೊ ನಮ್ಮಣ್ಣ ಹೋದ, ಅವನು ಅದನ್ನು ತೊಗೊಂಡ ಅಂತ ಅಂದರೆ ನೀನು ಅದು ತೊಗೊಂಡಿದ್ಯಾ ಇದನ್ನು ತೊಗೊಂಡಿದ್ಯಪ್ಪ ತೊಗೊಳಪ್ಪ ನಿನಗೆ 2 ಫ್ಲಾಗ್ ಅಂತ ಹೇಳಿಬಿಟ್ಟು ಕೊಡಲ್ಲ. ಒಂದೇ ಫ್ಲಾಗ್ ಕೊಡೋದು, ಒಂದೇ ರೆಪ್ರೆಸೆಂಟು ಅಂತ ಅಂದರೆ ಅವಳು ಆ ದಿನದ ಗ್ರಾಹಕರಿಗೆ ಎಷ್ಟು ಧ್ವಜಗಳನ್ನು ಕೊಟ್ಟಳು ಅಂತ ಅಂದರೆ ನಾವು ಪಿ ಪ್ಲಸ್ ಕ್ಯೂ ಪ್ಲಸ್ ಆರ್ ಇಲ್ಲಿ ಏನು ಬರೆದಿದ್ದೀವಲ್ಲ ಅದನ್ನು ಬರೆದ್ರೆ ಆಯಿತು. ಹಾಗಾದರೆ ನೆಕ್ಸ್ಟ್ ಮುಂದಿಂದಿದೆಯಾ ನೋಡೋಣ. ಪಿ ಇಲ್ಲಿ ಏನು ಹೇಳಿದ್ದಾರೆ ಅಂತಲೇ ಅರ್ಥ ಮಾಡ್ಕೊಳ್ಳೋಣ.
P+Q 2R. ಅದೇ ಹೇಳ್ದನಲ್ಲ, ಏನು ಸಂಪಿಗೆನೂ ತೊಗೊಂಡ್ರು ಚೆಂಡುನೂ ತೊಗೊಂಡ್ರು ಅಂತ ಹೇಳಿದ್ದಕ್ಕೆ ಅಲ್ಲಿ 2R ಅಂತ ಬರೆದಿದ್ದಾರೆ. ಬಟ್ ಈ ರೀತಿ ಅಲ್ಲ, ಏನು ಒಂದೇ ಕೊಡೋದವಳು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ, ಪರ್ಸನ್ 3 ಅವನು 2 ತೊಗೊಂಡ್ರು ಸಹ ಬಂದಿದೆಯಾ ಶಾಪಿಗೆ, ಬಂದಿದ್ದಕ್ಕೆ ತೊಗೊಳ್ರಿ ಒಂದು ಅಂತ ಹೇಳಿ. ಸೊ ನಾವು ಅಂಗಡಿಯಲ್ಲಿ ಏನಾದರೂ ಒಂದು ಇನಾಗ್ರೇಷನು ಏನಾದರೂ ಕೊಟ್ಟಿರ್ತಾರೆ, ಬಂದಿರ್ತಾರೆ ಅಂಗಡಿಗೆ, ಲಡ್ಡುಗಳನ್ನು ಇಟ್ಟಿರ್ತೀವಿ. ನೀನು ಬಂದು ಏನಾದರೂ ಒಂದು ಸ್ವೀಟ್ ತೊಗೊಳ್ತೀಯಾ ಅಂತ ಅನ್ಕೊ, ನಿನಗೊಂದು ಲಡ್ಡು ಕೊಡ್ತೀನಿ ಬಂದಿದ್ದಕ್ಕೆ. ನೆಕ್ಸ್ಟ್ ಇನ್ನೊಬ್ಬನಿಗೆ ಇನ್ನೊಂದು ಲಡ್ಡು ಕೊಡ್ತೀನಿ. ಅವನೊಂದು 3 kg ತೊಗೊಂಡ ಅಂತಂದು, 3 kg ತೊಗೊಂಡ್ರು ಅವನು ಗ್ರಾಹಕ ಒಬ್ಬನೇ ಅಲ್ವಾ, ಕಸ್ಟಮರ್ ಒಬ್ಬನೇ ಅಲ್ವಾ, ಅವನಿಗೆ ಒಂದೇ ಅಂತಂದರೆ ನಾವು ಲೆಕ್ಕ ಹಾಕ್ಕೊಂಡಿರ್ತೀವಿ ಏನಂತ ಹೇಳ್ಬಿಟ್ಟು, ಒಬ್ಬರಿಗೆ ಒಂದು ಲಡ್ಡು ಥರ ಬಂದವರಿಗೆ ಎಲ್ರಿಗೂ ಕೊಡಪ್ಪ ಅಂತ ಹೇಳಿ. ಸೊ ಅದೇ ಕೇಸ್ ಇಲ್ಲಿ ನಡೀತಾ ಇರೋದು. ಸೊ ಹಾಗಾಗ್ಬಿಟ್ಟು ಇದಲ್ಲ. ನೆಕ್ಸ್ಟ್ 2 × P+Q+R ಅಂತೆ, ಅಂದರೆ 2 ಸಲ ರಾಷ್ಟ್ರಧ್ವಜಗಳನ್ನು ಕೊಟ್ಟರು ಇಲ್ಲ. ನೆಕ್ಸ್ಟ್ P+Q+R+2 2 ಯಾಕೆ ಬಂತು ಗೊತ್ತಿಲ್ಲ, P+Q+R ಓಕೆ, ಮತ್ತೆ 2ನ್ನ ಏನಕ್ಕೆ ಎಕ್ಸ್ಟ್ರಾ ಕೊಟ್ಟರು ಅದು ಗೊತ್ತಿಲ್ಲ. ಹಾಗಾಗ್ಬಿಟ್ಟು ಇಲ್ಲೂ ಅಷ್ಟೇ P+Q+R +1 ಇಲ್ಲೂ ಸಹ ಒಂದು ಅನ್ವಾಂಟೆಡ್ ಆಗಿ ಬಂದಿದೆ. ಸೊ ಇಲ್ಲಿ 2 × P+Q ಅಂತ ಅಂದರೆ 2P 2Q, ಆರಿನ ಇಲ್ಲಿ ಸಿಚುವೇಶನ್ನೇ ಇಲ್ಲ, ಆರ್ ಅನ್ನೋ ಒಂದು ಸೀನೇ ಇಲ್ಲ. ಹಾಗಾಗ್ಬಿಟ್ಟು ಇದೂ ಇಲ್ಲ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ಒಂದು ಬಸವನ ಹುಳು ಆಳವಾದ ಬಾವಿಯ ಗೋಡೆಯನ್ನು ಹತ್ತಲು ಪ್ರಯತ್ನಿಸುತ್ತಿದೆ. ಓಕೆ, ಹಗಲಿನಲ್ಲಿ U ಸೆಂಟಿಮೀಟರ್ನಷ್ಟು ಏರುತ್ತದೆ, ರಾತ್ರಿಯಲ್ಲಿ D ಸೆಂಟಿಮೀಟರ್ನಷ್ಟು ಜಾರತ್ತೆ. ಬಸವನ ಹುಳು ಸ್ವಲ್ಪ ಜಾರತ್ತಲ್ವಾ, ಅದಕ್ಕೆ ಹೇಳ್ತಿದ್ದಾರೆ. ಇದು 10 ಹಗಲುಗಳು ಮತ್ತು 10 ರಾತ್ರಿಗಳವರೆಗೆ ನಡೆಯುತ್ತದೆ ಅಂತ ಹೇಳಿದ್ದಾರೆ. ಫಸ್ಟು ಸಿಚುವೇಶನನ್ನು ಅರ್ಥ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ಏನಿದೆಯಪ್ಪ ಅಂತಂದರೆ, ಆಳವಾದ ಬಾವಿಯನ್ನ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದೆ ಬಸವನ ಹುಳು. ಫಸ್ಟು ಹಗಲಿನಲ್ಲಿ ಎಷ್ಟು ದೂರ ಹೋಗುತ್ತೆ, U ಸೆಂಟಿಮೀಟರ್ ಅಷ್ಟು ದೂರ ಹೋಗುತ್ತೆ. ಓಕೆ, U ಸೆಂಟಿಮೀಟರ್ ದೂರ ಅಷ್ಟು ಹೋಗುತ್ತೆ. ಆದರೆ ಅದೇ ರಾತ್ರಿಯಲ್ಲಿ D ಸೆಂಟಿಮೀಟರ್ ಅಷ್ಟು ಇಳಿದು ಬಿಡತ್ತೆ, D ಸೆಂಟಿಮೀಟರ್ ಅಷ್ಟು ಜಾರು ಬಿಡತ್ತೆ ವಾಪಸ್. ಸೊ ಹಾಗಾದರೆ ನಾವು ಫಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಒಂದು ದಿನದಲ್ಲಿ ಅಂತಂದರೆ ಒಂದು ಹಗಲು ಒಂದು ರಾತ್ರಿಯಲ್ಲಿ ಅಂತಂದರೆ ಒಂದು ದಿನದಲ್ಲಿ ಅವನು ಎಷ್ಟು ಹತ್ತಿದ್ದಾನೆ. ಇಷ್ಟು ಹತ್ತಿರೋದಲ್ಲ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ನಾನೀಗ ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ, ಬಸವನ ಹುಳು 5 ಸೆಂಟಿಮೀಟರ್ ಹತ್ತಿದೆ ಅಂದ್ಕೊಳ್ಳಿ. ಓಕೆ, ನೆಕ್ಸ್ಟು ಅದು ತನ್ನ ಒಂದು ಜಾರುವಿಕೆ ಪ್ರಕ್ರಿಯೆಯಲ್ಲಿ ಅವನೇನು ಮಾಡಿಬಿಟ್ಟ, 2 ಸೆಂಟಿಮೀಟರ್ ಇಳಿದು ಬಿಟ್ಟ. ಹಾಗಾದರೆ ಅವನು ಹತ್ತಿರೋದು ಮತ್ತೆ ಆರಂಭಿಕ, ಮತ್ತೆ ಎಲ್ಲಿಂದ ನೆಕ್ಸ್ಟ್ ಡೇಯಿಂದ ಸ್ಟಾರ್ಟ್ ಮಾಡಬೇಕು, ಅವನು ಇಲ್ಲೇ ಇದ್ದಾನೆ. ಇಲ್ಲಿಂದ ಮತ್ತೆ ವಾಪಸ್ ಹತ್ತಬೇಕು ಅಂತಂದರೆ 5 - 2 ಅಂತಂದರೆ 3 ಸೆಂಟಿಮೀಟರ್ವರೆಗೆ ಬಂದಿದ್ದಾನೆ, 3 ಸೆಂಟಿಮೀಟರ್ ಹತ್ತಬೇಕು. ಇಲ್ಲೂ ಸಹ ಅದೇ ಪ್ರೊಸೆಸನ್ನು ಮಾಡಬೇಕಾಗಿದೆ, ಅಷ್ಟೇ ಕೊಟ್ಟಿರೋದು. ಸೊ ನಾವೇನು ಇಲ್ಲಿಂದ ಇಲ್ಲಿವರೆಗೆ ಏನಿದೆಯಲ್ಲ, ಅಂದರೆ ಒಂದು ದಿನಕ್ಕೆ ಇಷ್ಟು ಹತ್ತಿದಾನಲ್ವಾ, ಅದನ್ನು ನಾವು ಕಂಡು ಹಿಡಿಬೇಕಾಗತ್ತೆ. ಅರ್ಥ ಆಗಿದೆಯಲ್ವಾ? ಮತ್ತೊಂದು ಸಲ ಹೇಳ್ತೀನಿ ಏನಪ್ಪ ಅಂತಂದರೆ, ಬಸವನ ಹುಳು U ಸೆಂಟಿಮೀಟರನ್ನು ಹತ್ತಿ D ಸೆಂಟಿಮೀಟರನ್ನಷ್ಟು ಜಾರಿದೆ. ಇದು 10 ಹಗಲುಗಳು ಮತ್ತು 10 ರಾತ್ರಿಯವರೆಗೆ ಇದೇ ನಡೀತಾ ಇರತ್ತಂತೆ. ಇಲ್ಲಿ ನಾವು ಹೇಗೆ 5 - 2 3 ಸೆಂಟಿಮೀಟರ್ ಮಾಡಿದ್ವೋ, ಇಲ್ಲೂ ಸಹ U ಅನ್ನೋದು ಜಾಸ್ತಿ ಅಲ್ವಾ, ಅದರೊಳಗಡೆ D ಮಾಡಬೇಕಾಗತ್ತೆ, U - D ಮಾಡಬೇಕಾಗತ್ತೆ. ಸೊ ಇದನ್ನು ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು ನೋಡೋಣ. ಸೊ ಇದನ್ನು ಯಾವ ರೀತಿಯಾಗಿ ನೀವು ನೋಟ್ಸಲ್ಲಿ ಬರೀತೀರಾ ಅಂತಂದರೆ, ಮೊದಲನೇದಾಗಿ ಇದು ಎಷ್ಟನೇ ಕ್ವಶನ್ನು, 3ನೇ ಕ್ವಶನ್ನು. ಸೊ 2 ಕ್ವಶನ್ಸ್ ಡೈರೆಕ್ಟಾಗಿ ನಿಮ್ಮ ಟೆಕ್ಸ್ಟ್ ಬುಕ್ಕೆಲ್ಲ ಇದೆ, ಅದನ್ನೇ ಮಾಡ್ಕೊಬೋದು. ಸೊ ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ, ಏನು ಎ ಕ್ವಶನನ್ನು ಕೊಟ್ಟಿದ್ದಾರೆ. ಕ್ವಶನನ್ನು ನೋಡ್ಕೊಳ್ಳೋಣ, ಕಾನ್ಸೆಪ್ಟ್ ಅರ್ಥ ಆಗಿದೆ. ಬಸವನ ಹುಳು ತನ್ನ ಆರಂಭಿಕ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಎಂಬುದನ್ನು ಒಂದು ಬೀಜೋಕ್ತಿಯನ್ನು ಬರೆಯಿರಿ. ಸೊ 10 ದಿನ 10 ಹಗಲು 10 ರಾತ್ರಿ ಆದಮೇಲೆ ಆರಂಭದ ಒಂದು ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಅಂತಂದರೆ, ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ, ಒಂದು ದಿನದಲ್ಲಿ ಮೇಲಕ್ಕೆ ಹೋದ ದೂರ, ಒಂದು ದಿನದಲ್ಲಿ ಓಕೆ ಬರೆದಿಟ್ಕೊಂಡಿದ್ದೀನಿ ನೋಡೋಣ. ಒಂದು ದಿನದಲ್ಲಿ ಮೇಲಕ್ಕೆ ಹೋದ ದೂರ ಎಷ್ಟಿದೆ ಅವರೇ ಕೊಟ್ಟಿದ್ರು, U ಸೆಂಟಿಮೀಟರ್. ಒಂದು ರಾತ್ರಿಯಲ್ಲಿ ಕೆಳಕ್ಕೆ ಬಂದ ದೂರ ಎಷ್ಟು, ಕೆಳಕ್ಕೆ ಜಾರಿದ ದೂರ D ಸೆಂಟಿಮೀಟರ್. ಇದನ್ನು ಅವರೇ ಕೊಟ್ಟಿದ್ದಾರೆ. ಹಾಗಾದರೆ 10 ದಿನ ಮತ್ತು 10 ರಾತ್ರಿಗಳ ನಂತರ ಅಂತಂದರೆ 10U, ನಾನು ಹೇಳಿದೆ U - D ಮಾಡಿ ಅಂತ, 10U - 10D. ಹತ್ತಿರೋದನ್ನು ನಾವು ಕಾಮನ್ ಆಗಿ ತೆಗೆದ್ರೆ U - D ಅಂತ ಹೇಳಿಬಿಟ್ಟು ನಾವು ಬೀಜೋಕ್ತಿಯನ್ನು ಬರಿಬಹುದು. ಸೊ ಹಾಗಾಗ್ಬಿಟ್ಟು ಫೈನಲ್ ಏನಂತ ಬರಿಬೋದು, ಬಸವನ ಹುಳು ತನ್ನ ಪ್ರಾರಂಭದ ಸ್ಥಾನದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾರಲ್ವಾ, ಪ್ರಾರಂಭದ ಸ್ಥಾನದಿಂದ 10 × U - D ಸೆಂಟಿಮೀಟರ್ ಬರಿಬೇಕು, ಸೆಂಟಿಮೀಟರ್ ದೂರದಲ್ಲಿರುತ್ತದೆ
ಅಂತ ಹೇಳಿಬಿಟ್ಟು ಬರೆದ್ರೆ ಮುಗೀತು. ಓಕೆ ಫೈನ್. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಸೊ ನಾವಿಲ್ಲಿ ಯು ಮೈನಸ್ ಡಿ ಅನ್ನು 3, 5 ಮೈನಸ್ 2 ಈ ಒಂದು ಸ್ಥಾನವನ್ನು ತೊಗೊಳಕ್ಕೋಸ್ಕರ ನಾವು ಏನು ಮಾಡಿದ್ವಿ, ಈಗ ಉದಾಹರಣೆ ನಂಬರ್ಸಲ್ಲಿ ಹಾಕಿ 5 ಮೈನಸ್ 2 = 3 ಸೆಂಟಿಮೀಟರ್ ಮಾಡಿದ್ವಿ. ಅದೇ ರೀತಿ ಯು ಮೈನಸ್ ಡಿ ಬಂದಿತ್ತು. 10 ದಿನಗಳಲ್ಲಿ ಅಂತ ಅಂದರೆ 10 ಯು ಹತ್ತತ್ತೆ, 10 ಡಿ ಇಳಿಯತ್ತೆ. ಅದಕ್ಕೆ ಅದನ್ನು ಮೈನಸ್ ಅಂತ ಹೇಳಿಬಿಟ್ಟು ತೋರಿಸಿದ್ವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಎರಡನೇ ಕ್ವಶನ್ ಇದೆ, ಒಂದು ವೇಳೆ ಡಿ ಜಾಸ್ತಿ ಆಯ್ತಪ್ಪ ಯುಗಿಂತ, ಆದರೆ ಬಸವನ ಹುಳುವಿನ ಚಲನೆ ಬಗ್ಗೆ ನಾವು ಏನನ್ನ ಹೇಳಬಹುದು? ಒಂದು ವೇಳೆ ಡಿ ಜಾಸ್ತಿ ಆಯಿತು, ಯಾವ್ದು ಜಾಸ್ತಿ ಆಯಿತು ಅಂತ ಹೇಳ್ತಿದ್ದಾರೆ, ಇದೇ ಜಾಸ್ತಿ ಆಯಿತು ಯುಗಿಂತ ಅಂತ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಚಿತ್ರ. ಈಗ ಯುನ್ ಇಷ್ಟು ಇ ಹತ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಓಕೆ, ಇದು ಯು ಹತ್ತಿದ್ದಾನೆ. ಆದರೆ ರಾತ್ರಿ ಅಂತ ಇದಕ್ಕಿಂತ ಜಾಸ್ತಿ ಇಳಿದು ಬಿಡಿದ್ದಾನೆ. ಇದು ಡಿ ಜಾಸ್ತಿ ಇಳಿದಿದ್ದಾನೆ ಅಂತ ಅಂದರೆ ಅವನು ಯಾವತ್ತಾದರೂ 10 ದಿನ 10 ರಾತ್ರಿ ಆದರೂ ಆಗಿರಲಿ, ಅವನು ಮೇಲಕ್ಕೆ ತಲುಪಕ್ಕೆ ಸಾಧ್ಯ ಇದೆಯಾ? ಮೇಲಕ್ಕೆ ತಲುಪಕ್ಕೆ ಸಾಧ್ಯನೇ ಇಲ್ಲ. ಇಳಿಯದೆ ಎಷ್ಟು ಹತ್ತಿದ್ದಾನೋ ಅದಕ್ಕಿಂತ ಜಾಸ್ತಿನೇ ಇಳಿತಾ ಇದ್ದಾನೆ ಅಂತ ಅಂದರೆ ಅವನು ಮೇಲಕ್ಕೆ ಯಾವತ್ತು ರೀಚ್ ಆಗ್ತಾನೆ? ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಇಲ್ಲೇ ನೀವು ಚಿತ್ರದಲ್ಲೇ ನೋಡ್ಬೋದು ಅಲ್ವಾ. ನೆಕ್ಸ್ಟ್ ಅದಕ್ಕೆ ನಾವು ಯಾವ ರೀತಿಯಾಗಿ ಬರಿಬೇಕು ಅಂತ ನೋಡ್ಕೊಳ್ಳಿ. ಇದು ಎ ಆಯಿತು, ಇದು ಬಿ ಆಯಿತು. ಒಂದು ವೇಳೆ ಡಿ ಯುಗಿಂತ ಜಾಸ್ತಿ ಆದರೆ ರಾತ್ರಿ ಜಾರುವ ದೂರವು ಹಗಲು ಏರುವ ದೂರಕ್ಕಿಂತ ಹೆಚ್ಚು. ಆದ್ದರಿಂದ ಬಸವನ ಹುಳು ಮೇಲಕ್ಕೆ ತಲುಪಲು ಸಾಧ್ಯವಾಗುವುದಿಲ್ಲ. ಬರೀ ಜಾರೋದೇ ಜಾಸ್ತಿ ಆಯಿತು ಅಂತಂದರೆ 10ಕ್ಕಿಂತ ಡಬಲ್ ಆಗಿ ಅವನು ಜಾರ್ತಾನೆ ಇದ್ದಾನಂತ ಅಂದರೆ ಎಲ್ಲಿ ಸಾಧ್ಯವಾಗುತ್ತಲ್ವಾ? ಸಾಧ್ಯವಾಗುವುದಿಲ್ಲ. ಸೊ ಕಾನ್ಸೆಪ್ಟ್ ಚಿತ್ರದ ಮೂಲಕ ಅರ್ಥ ಮಾಡಿಸಿದ್ದೀನಿ ನಾನು. ಸೊ ನೆಕ್ಸ್ಟ್ ನೀವು ನೋಡ್ಬೋದು. ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ ಈಗ. ಸೊ ರಾಧಾ ಸೈಕಲ್ ರೇಸ್ಗೆ ತಯಾರಾಗ್ತಾ ಇದ್ಲು. ಪ್ರತಿದಿನ ಅಭ್ಯಾಸ ನಡೆಸ್ತಾ ಇದ್ಲು. ಮೊದಲನೇ ವಾರ ಅವಳು ಪ್ರತಿದಿನ 5 ಕಿಲೋಮೀಟರ್ ಸೈಕಲ್ ಸವಾರಿ ಮಾಡ್ತಾಳಂತೆ. ಪ್ರತಿ ವಾರ ಅವಳು ದೈನಂದಿನ ದೂರವನ್ನು Z ಕಿಲೋಮೀಟರ್ ಅಷ್ಟು ಹೆಚ್ಚಿಸ್ತಾಳಂತೆ. ಓಕೆ, ಹಾಗಾದರೆ ರಾಧಾ 3 ವಾರಗಳ ನಂತರ ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡಿರುತ್ತಿದ್ದಳು ಅಂತಂದರೆ ಈಗ ನಾವು ನೋಡೋಣ. ರಾಧಾ ಫಸ್ಟು ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ರಾಧಾ ಸೈಕಲ್ ರೇಸ್ಗೆ ತಯಾರಿ ಮಾಡ್ತಿದ್ಲು. ಮೊದಲನೇ ವಾರ ಅವಳು 5 ಕಿಲೋಮೀಟರ್ ನಡೆದ್ಲಂತೆ. ವಾರದಲ್ಲಿ ಎಷ್ಟು ದಿನಗಳಿದ್ದಾವೆ? 7 × 5 7 35 ಕಿಲೋಮೀಟರ್ ಹೋದ್ಲವಳು ಸೈಕಲ್ ಸವಾರಿ. ಪ್ರತಿ ವಾರ ಅವಳು ದೈನಂದಿನ ದೂರವನ್ನು Z ಕಿಲೋಮೀಟರ್ನಷ್ಟು, ಪ್ರತಿ ವಾರ ಅಂತಂದರೆ ಫಸ್ಟ್ನೇ ಕಿಲೋಮೀಟ್ರಲ್ಲಿ 35 ಮಾಡಿದ್ಲಲ್ವಾ, ಎರಡನೇ ಒಂದು ವಾರದಲ್ಲಿ ಅವಳು ಏನು ಮಾಡಿದ್ಲು, 35 + Z ಕಿಲೋಮೀಟರನ್ನು ತೊಗೊಂಡ್ಲು. 35 + 7Z ಯಾಕಂದರೆ ನೆಕ್ಸ್ಟ್ನೇ ವಾರದಲ್ಲಿ 7 ದಿನಗಳಿದಾವಲ್ವಾ, ಈ 35 ಜೊತೆಗೆ ಎರಡನೇದ್ರೊಳಗಡೆ 7Zನಷ್ಟು ಹೆಚ್ಚಿಸುತ್ತಾಳೆ. ಅದಾದಮೇಲೆ ನೆಕ್ಸ್ಟು ಮತ್ತೆ 3ನೇ ವಾರ ಬರುತ್ತೆ. 3ನೇ ವಾರದಲ್ಲೂ ಅವಳು ಏನು ಮಾಡಿದ್ಲು, 35 ಇದು ಫಸ್ಟ್ 2ನೇ ವಾರದು ಹಾಕ್ಬಿಟ್ಟು ಮತ್ತೆ 7Z ಮಾಡಿದ್ಲು. ಓಕೆ ಫೈನ್, ಇಲ್ಲಿಗೆ ಬಂತು. ಇದಾದಮೇಲೆ ಅವಳು ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡಿದ್ಲು ಅಂದರೆ ಇದನ್ನು 3 ಹಾಕ್ಕೊಂಡು ಕೂಡಿಸ್ರಿ. ಓಕೆ ಫೈನ್, ಮಾಡೋಣ. ಅದನ್ನು ಯಾವ ರೀತಿಯಾಗಿ ನಾವು ಎಕ್ಸ್ಪ್ರೆಷನ್ಸಲ್ಲಿ ಬರೆಯೋದು ಅಂತ ಹೇಳಿಬಿಟ್ಟು ನೋಡೋಣ. ನಾಲ್ಕನೇ ಲೆಕ್ಕ. ಮೊದಲ ವಾರ ಪ್ರತಿದಿನ 5 ಕಿಲೋಮೀಟರ್, ಒಂದು ವಾರಕ್ಕೆ 7 × 5 ಕಿಲೋಮೀಟರ್ ಅಂದರೆ 35 ಕಿಲೋಮೀಟರ್. ಓಕೆ, ಪ್ರತಿ ವಾರ ದಿನನಿತ್ಯದ ದೂರವು Z ಕಿಲೋಮೀಟರ್ ಹೆಚ್ಚಾಗತ್ತೆ ಅಲ್ವಾ. ಪ್ರತಿ ವಾರದ ದಿನನಿತ್ಯದ ದೂರವು ಎಷ್ಟು? Z ಕಿಲೋಮೀಟರ್ ಹೆಚ್ಚಾಗುತ್ತೆ ಅಲ್ವಾ. ಇದನ್ನು ನೀವು ಇಲ್ಲಿ ಮೆನ್ಷನ್ ತೋರಿಸ್ಬೇಕು. ಹಾಗಾದರೆ ಎರಡನೇ ವಾರ ಎಷ್ಟು? ಎರಡನೇ ವಾರಕ್ಕೆ ಯಾವ ರೀತಿ ಆಗುತ್ತೆ? 7 ದಿನಗಳು 5 + Z ಅಂದ್ಕೊಳ್ಳಿ
ಓಕೆ, ಸಿಂಪಲ್ ಆಗಿ ಎಷ್ಟು 7 ದಿನ, ವಾರಕ್ಕೆ 7 ದಿನ, 5 ಪ್ರತಿದಿನ ಪ್ಲಸ್ ಝೆಡ್ ಹೆಚ್ಚು ಮಾಡಿದ್ಲು 7 5 ಪ್ಲಸ್ ಝೆಡ್, ಅದು ಮಾಡಿದಾಗ 7 5 35 ಪ್ಲಸ್ ಝೆಡ್ ಆಯಿತು. ಓಕೆ, ಇದು ಮೊದಲನೇದು, ಇದು 2ನೇ ವಾರದ್ದು. ನೆಕ್ಸ್ಟ್ ಹಾಗಾದರೆ 3ನೇ ವಾರದ್ದು ನೋಡೋಣ. 3ನೇ ವಾರಕ್ಕೆ ಯಾವ ರೀತಿಯಾಗಿ ಬರೆಯೋಣ, ಮತ್ತೆ 7 ಸೇಮ್ 7 ದಿನ 5 ಇರುತ್ತೆ, ಝೆಡ್ ಇದ್ದಿದ್ದು ಇನ್ನೊಂದು ಝೆಡ್ ಜಾಸ್ತಿ ಆಗುತ್ತೆ, 2 ಝೆಡ್ ಆಗುತ್ತೆ, ಅಥವಾ ಝೆಡ್ ಪ್ಲಸ್ ಝೆಡ್ ಬರೆದ್ರೂ ನಿಮಗೆ 2 ಝೆಡ್ಡೇ ಬರುತ್ತೆ. ಓಕೆ, 7 5 35 ಪ್ಲಸ್ 7 2 14 ಝೆಡ್, ಇದು 3ನೇದು. ಹಾಗಾದರೆ 3 ವಾರ ಏನು ಕೇಳಿದ್ದಾರೆ ಅವರು, ಹಾಗಾದರೆ ಎಷ್ಟು ಕಿಲೋಮೀಟರ್ ಸೈಕಲ್ ಸವಾರಿ ಮಾಡ್ತಾರೆ, 3 ವಾರಗಳ ನಂತರ ಸೈಕಲ್ ಸವಾರಿ ಮಾಡಿದ ದೂರ ಅಂತ ಬರೆದ್ಬಿಟ್ಟು 1 2 3 ಕೂಡಿಸಿ, 35 ಪ್ಲಸ್ 35 ಪ್ಲಸ್ ಝೆಡ್ ಪ್ಲಸ್ 35 ಪ್ಲಸ್ 14 ಝೆಡ್. ಓಕೆ, ಸೊ ಏನು ಮಾಡೋಣ, 35 ಪ್ಲಸ್ ಬ್ರಾಕೆಟನ್ನು ತೆಗಿಯೋಣ, ಝೆಡ್ ಪ್ಲಸ್ 35 ಪ್ಲಸ್ 14 ಝೆಡ್. ಸೊ 35 35 35 ಕೂಡಿಸಿದ್ರೆ 5 5 10 15 1 3 3 9 10 105. ಇದು ಸೇಮ್ ಇರೋದ್ರಿಂದ ಲೈಕ್ ಟರ್ಮ್ಸ್ ಸಜಾತಿಯ ಪದಗಳಾಗಿರೋದ್ರಿಂದ ಕೂಡಿಸ್ಬೋದು. 14 ಝೆಡ್ ಪ್ಲಸ್ ಸಾರಿ ಮಕ್ಕಳ, ಇಲ್ಲಿ 7 5 35 7 ಝೆಡ್ ಬರಬೇಕು, ಇದು ಒಂದು ಗುಣಿಸಿರಲಿಲ್ಲ ನಾನು, 7 ಝೆಡ್. ಹಾಗಾಗ್ಬಿಟ್ಟು ಇಲ್ಲೇನು ಮಾಡೋಣ ನಾವು, 7 ಝೆಡ್ ಇಡೋಣ. ಸೊ ಅದನ್ನು ಅದ್ರ ಜೊತೆ ಗುಣಿಸಿರಲಿಲ್ಲ. ಸೊ ಹೊರಗಡೆ ಇದೆ ಅಂತ ಅಂದಮೇಲೆ ಇದನ್ನು ಇದ್ರ ಜೊತೆಗೂ ಗುಣಿಸ್ಬೇಕು, ಇದ್ರ ಜೊತೆಗೂ ಗುಣಿಸ್ಬೇಕಲ್ವಾ, 7 ಝೆಡ್. ಸೊ 7 ಝೆಡ್ ಪ್ಲಸ್ 14 ಝೆಡ್ 21 ಝೆಡ್, ಇದು ಫೈನಲ್ ಆಗಿರುವಂತಹ ಬೀಜೋಕ್ತಿ. ಓಕೆ, ನೆಕ್ಸ್ಟ್ ನೋಡೋಣ, 5ನೇ ಕ್ವಶನಿಗೆ ಬರೋಣ. ಸೊ 21 ಝೆಡ್ ಕಿಲೋಮೀಟರ್ ಕೇಳಿದಾರಲ್ವ, ಎಷ್ಟು ದೂರ ಅಂತ ಅಂದರೆ ಬ್ರಾಕೆಟ್ ಹಾಕಿ ಕಿಲೋಮೀಟರ್ ಇವುಗಳನ್ನೆಲ್ಲ ಮೆನ್ಷನ್ ಮಾಡಬೇಕು, ಈ ಯೂನಿಟ್ಸ್ಗಳನ್ನು. 5ನೇದ್ರಲ್ಲಿ ಏನು ಕೊಟ್ಟಿದ್ದಾರೆ, ಮುಂದಿನ ಚಿತ್ರದಲ್ಲಿ ಬೀಜೋಕ್ತಿ W+2 ಒಂದು ಪಥದಲ್ಲಿ ಹೇಗೆ, W+20 ಒಂದು ಪಥ ಅಂತ ಅಂದರೆ ಹೀಗೆ ಹಿಂಗೆ ಹೋಗಿ ಹಿಂಗೆ ಬರೋದು. ಓಕೆ ಫೈನ್, ಒಂದು ಪಥ ಅಂದರೆ ಹೀಗೆ, ಇಲ್ಲ ಅಂತಂದರೆ ಒಂದು ಪಥ ಅಂತಂದರೆ ಹೀಗೆ, ನೆಕ್ಸ್ಟು ಇಲ್ಲ ಹೀಗೆ, ಇಲ್ಲ ಹೀಗೆ, ಇಲ್ಲ ಹೀಗೆ, ಸೊ ಒಂದೇ ಡೈರೆಕ್ಷನ್ಸು, ಇಲ್ಲ ಹೀಗೆ. ಓಕೆ, ಇವೆಲ್ಲ ಪಥಗಳು. ಓಕೆ, ಪಥದಲ್ಲಿ 4W+20 ಆಗುತ್ತದೆ ಎಂಬುದನ್ನು ಗಮನಿಸಿ. ಉಳಿದ ಪಥದಲ್ಲಿ ಬಿಟ್ಟು ಹೋದ ಜಾಗಗಳನ್ನು ತುಂಬಿ ಅಂಡಾಕಾರಗಳು ಬೀಜೋಕ್ತಿಗಳನ್ನು ಮತ್ತು ಬಾಕ್ಸ್ಗಳು ಕ್ರಿಯೆಯನ್ನು ಹೊಂದಿರುತ್ತೆ. ಸೊ ಅಂಡಾಕಾರಗಳು ಬೀಜೋಕ್ತಿಯಂತೆ, ಬಾಕ್ಸ್ಗಳು ಕ್ರಿಯೆಯಂತೆ. ಓಕೆ ಫೈನ್. ಸೊ ನೋಡೋಣ ಫಸ್ಟು ಇದನ್ನು ಈ ಒಂದು ಪಥವನ್ನು ನೋಡೋಣ. W+2 ಪ್ಲಸ್ ಈ 3 ಹಾಕಿದ್ರೆ ಎಷ್ಟಾಯಿತು, W+5 ಆಯಿತು. ಫೈನಲ್ ಆನ್ಸರ್ ಬೀಜೋಕ್ತಿ. ಓಕೆ, ನೆಕ್ಸ್ಟ್ ಇದೇ W+5 ಏನು ಕೊಟ್ಟಿದ್ದಾರೆ, ಇಂಟು 4 ಕೊಟ್ಟಿದ್ದಾನೆ. ಸೊ ಇಂಟು 4 ಅಂತಂದರೆ ಎರಡನ್ನೂ ಗುಣಿಸ್ಬೇಕು. 4W ಪ್ಲಸ್ 4 5 20 ಬಂದಿದೆಯಲ್ವಾ. ಓಕೆ ಫೈನ್, ಬಂದಿದೆ. ಸೊ ಅದೇ ರೀತಿ ನಾವು ನೆಕ್ಸ್ಟನ್ನು ಸಹ ಮಾಡೋಣ. ಈ ಕಡೆ ಹೋಗೋಣ. W+2 -5. ಸೊ ಎಲ್ಲಿ ಮಾಡೋಣ, ಇಲ್ಲೇ ಮಾಡಿಬಿಡೋಣ. W+2 -5 ಎಷ್ಟಾಯಿತು, 5ರಲ್ಲಿ 2 ಹೋದರೆ -3 ಬಂದಿದೆ. ಇಂಟು ಮಾಡಬೇಕಂತೆ, ಇಂಟು ಹೀಗೆ ಮಾಡೋಣ. 3W ಮತ್ತೆ ಇದನ್ನು ಸಹ ಗುಣಿಸ್ಬೇಕು, -3 9. ಓಕೆ ಫೈನ್, ಆನ್ಸರ್ ಬಂತು. ಈಗ ನಾವು ಬರೋಣ, ಎಲ್ಲಿಗೆ ಬರೋಣ, ಸೊ ಕೆಳಗಡೆ ಇನ್ನೊಂದಕ್ಕೆ ಬರೋಣ. ಇನ್ನೊಂದು ಪಥದಲ್ಲಿ, ಒಂದೇ ಪಥದಲ್ಲಿ ನಡೆಸ್ತಾ ಇರಬೇಕು. ಈ ಕಡೆ ಬರೋಣ. W+2 ಈ -8 ಕ್ರಿಯೆ ಎಷ್ಟಾಯಿತು, 8ರಲ್ಲಿ 2 ಹೋದರೆ 6 W -6. ಓಕೆ ಫೈನ್. ನೆಕ್ಸ್ಟ್ ಈಗ ಅದೇ ಈ W-6 ಏನು ಮಾಡಬೇಕು, -4 ಮಾಡಬೇಕಂತೆ. -4 ಅಂತ ಅಂದರೆ ಮೈನಸ್ ಪ್ಲಸ್ಸು 6 4 10 W ಮೈನಸ್, ಇದು -4 ಅಲ್ವಾ. ಓಕೆ, 6 4 10. ಓಕೆ, ನೆಕ್ಸ್ಟ್ ಈ ಕಡೆಯಿಂದ ತಿರುಗೋಣ. W+2 +3 2 +3 W+5. ಓಕೆ ಫೈನ್. ಈಗ ಇದನ್ನು 4ರಿಂದ ಗುಣಿಸ್ಬೇಕಂತೆ, 4W. ಸೊ ಆದರೆ ಇಲ್ಲಿ 3W ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿಬಿಟ್ಟು ಇದು ತಪ್ಪಿದೆ ಬೀಜೋಕ್ತಿ, ಇದು ತಪ್ಪಿದೆ. ನಾವು ಸರಿ ಮಾಡ್ಕೊಳ್ಳೋಣ. 4W ಪ್ಲಸ್ 4 5 20. ಓಕೆ, ಅಂದರೆ ಮೇಲಿನ ಥರನೇ ಬಂದಿದೆ ನೋಡಿ, 4W ಪ್ಲಸ್ 4 5 20. ಸೊ ಬಟ್ ಲಾಸ್ಟಿಗೆ ಫೈನಲ್ ಆಗಿ ಇರೋವಂಥ ಆನ್ಸರು ತಪ್ಪಿದೆ. ಇಲ್ಲ ಹಾಗಾದರೆ ಇದೇ ಆನ್ಸರ್ ಇಟ್ಕೊಂಡ್ರೆ, ಇದೇ ಆನ್ಸರನ್ನು ಇಟ್ಕೊಳ್ತೀವಿ ನಾವು, ಒಳಗಡೆ ಈ ಡಬ್ಬನ ಚೇಂಜ್ ಮಾಡ್ತೀವಿ ಅಂತಂದರೆ ಈ ಡಬ್ಬನ್ನು ಸಹ ನಾವು
ಚೇಂಜ್ ಮಾಡಬಹುದು. ಹೇಗೆ ಅಂತಂದರೆ ನೀವು W-2 ಅಂತ ಕೊಟ್ಕೊಂಡು ಇದನ್ನು -4 ಮಾಡಿಕೊಂಡ್ರೆ ಆಮೇಲೆ ಇದನ್ನು ಸಹ 3 ಮಾಡಿಕೊಂಡ್ರೆ ನಮಗೆ ಸೇಮ್ ಬರುತ್ತೆ. ಹೇಗೆ ಅಂತಂದರೆ ಇದು W-3W -3 6 ಈ ರೀತಿ ಚೇಂಜ್ ಮಾಡಿದ್ರೆ ನಮಗಿದೆ ಆನ್ಸರ್ ಬೇಕಪ್ಪ ಇಲ್ಲಿ ನಾವು ಚೇಂಜ್ ಮಾಡ್ಕೊತೀವಿ ಅಂತ. ಇಲ್ಲ ನಾವು ಇದೊಂದೇ ಚೇಂಜ್ ಮಾಡ್ಕೊತೀವಿ ಅಂತ ಅಂದರೆ ನೀವೇನು ಮಾಡ್ಕೊಳ್ಳಿ, ಸೊ ಈ ಆನ್ಸರ್ನ ಚೇಂಜ್ ಮಾಡ್ಕೊಂಡು ಇಲ್ಲಿ ಗುಣಿಸ್ಬಿಟ್ಟು ಇಲ್ಲಿ ಇಟ್ಟಿರಿ, ಸೇಮ್ ಬರುತ್ತೆ. ಓಕೆ ಫೈನ್. ನೆಕ್ಸ್ಟ್ ನೋಡೋಣ ಕ್ವಶನ್ನು. ಒಂದು ಸ್ಥಳೀಯ ರೈಲು ಯಹಾಪುರ್ನಿಂದ ವಹಾಪುರ್ವರೆಗಿನ ದಾರಿಯಲ್ಲಿನ ಸಮಾನ ಅಂತರದಲ್ಲಿರುವ 3 ನಿಲ್ದಾಣಗಳಲ್ಲಿ ನಿಲುಗಡೆಯಾಗುತ್ತೆ. ಓಕೆ, 3 ನಿಲ್ದಾಣ ಅಂತೆ. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಯಹಾಪುರದಿಂದ ವಹಾಪುರ್ ಮಧ್ಯ ಎಷ್ಟು ನಿಲ್ದಾಣಗಳಿದೆ? 3 ನಿಲ್ದಾಣಗಳಿದೆ. ಅರ್ಥ ಆಯ್ತಾ? ನೆಕ್ಸ್ಟ್, ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ನಿಮಿಷಗಳಲ್ಲಿ ಒಂದೇ ಆಗಿರುತ್ತೆ, ಈಕ್ವಲ್ ಆಗಿರುತ್ತಂತೆ. ಹಾಗೂ ಇದನ್ನು ಟಿ ಇಂದ ಸೂಚಿಸಲಾಗಿದೆ. ಸೊ ಯಾವುದರಿಂದ ಸೂಚಿಸಲಾಗಿದೆ ಅಂತೆ? ಒಂದು ನಿಲ್ದಾಣ ಅಂತಂದರೆ ಸ್ಟಾಪ್ ಕೊಡ್ತಾ ಇದೆ. ಎಷ್ಟು? ಇಲ್ಲಿಂದ ಇಲ್ಲಿಗೆ ಟಿ, ಇಲ್ಲಿಂದ ಇಲ್ಲಿಗೆ ಟಿ, ಇಲ್ಲಿಂದ ಇಲ್ಲಿಗೆ ಟಿ, ಅಗೇನ್ ಇಲ್ಲಿಂದ ಲಾಸ್ಟಿಗೆ ವಹಾಪುರಕ್ಕೆ ಟಿ. ಓಕೆ ಫೈನ್. 3 ನಿಲ್ದಾಣಗಳಲ್ಲಿ ರೈಲು ತಲಾ 2 ನಿಮಿಷ ನಿಲ್ಲತ್ತಂತೆ. ಹಾಗಾದರೆ ಇಲ್ಲಿ 2 ನಿಮಿಷ ನಿಲ್ಲತ್ತೆ, ಇಲ್ಲಿ 2 ನಿಮಿಷ ನಿಲ್ಲತ್ತೆ, ಇಲ್ಲಿ 2 ನಿಮಿಷ ನಿಲ್ಲತ್ತೆ. ಓಕೆ ಫೈನ್. ಹಾಗಾದರೆ ಮುಂದೆ ನೋಡೋಣ. ಎಷ್ಟಿದೆ? ತಲಾ 2 ನಿಮಿಷ ನಿಲ್ಲತ್ತೆ. ಸೊ ಮೊದಲನೇ ಕ್ವಶನ್ ಏನಿದೆ? ಟಿ = 4 ಆದರೆ ಯಹಾಪುರ್ನಿಂದ ವಹಾಪುರ್ವರೆಗೆ ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಹೇಳಿ. ಸಮಯ ಎಷ್ಟು ನೀವು ನೋಡಬಹುದು. 4 ಸ್ಟಾಪ್ ಇದೆ. 1 2 3 4 ಆದಮೇಲೆ ವಹಾಪುರಕ್ಕೆ ಸಿಗುತ್ತೆ. ಇಲ್ಲಿಂದ 1 2 3 ವಹಾಪುರಕ್ಕೆ ಬರೋಷ್ಟೊತ್ತಿಗೆ 4 ಸ್ಟಾಪ್. 4 ಸ್ಟಾಪು ಇಂಟು ಟಿ. ಆದರೆ ಇಲ್ಲಿ ಟಿ ಬೆಲೆ ಕೊಟ್ಟಿದ್ದಾರೆ 4 ಅಂತೆ. ಹಾಗಾದರೆ ಎಷ್ಟು ಬೇಕಾಗತ್ತೆ? 16 ನಿಮಿಷ ಬೇಕಾಗತ್ತೆ. ಓಕೆ ಫೈನ್, 16 ನಿಮಿಷ ಬೇಕಾಗತ್ತೆ. ನಮಗೆ ಗೊತ್ತಾಯಿತು. ಇನ್ನು ತಡೀರಿ ನೋಡೋಣ ಏನು ಕೊಟ್ಟಿದ್ದಾರೆ. ಸ್ಟಾಪಿಂಗ್ ಟೈಮ್ ಎಷ್ಟಿದೆ? ಇಲ್ಲೆರಡು ನಿಮಿಷ, ಇಲ್ಲೆರಡು ನಿಮಿಷ, ಇಲ್ಲೆರಡು ನಿಮಿಷ, ಟೋಟಲ್ 6 ನಿಮಿಷ. ಓಕೆ, ಹಾಗಾದರೆ ಆ ಒಂದು ಅಲ್ಲಿ ನಿಂತ್ಕೊಳ್ತಾರಲ್ವ, ಸ್ಟಾಪ್ ಕೊಟ್ಟಾಗ 2 ನಿಮಿಷ ಟೈಮ್ ಕೊಡ್ತಾರಲ್ವ, ಅದನ್ನು ನಾವು ಲೆಕ್ಕಕ್ಕೆ ತೊಗೊಳ್ಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ತೇನೆ. ನಾನೀಗ ದಾವಣಗೆರೆಯಿಂದ ಬೆಂಗಳೂರಿಗೆ ಹೊರಟಿದ್ದೀನಿ ಅಂತ ಅನ್ಕೊಳ್ಳಿ. ದಾವಣಗೆರೆಯಿಂದ ಬೆಂಗಳೂರಿಗೆ 6 ಗಂಟೆಯ ಒಂದು ಜರ್ನಿ. ಓಕೆ, 6 ಗಂಟೆಯ ಜರ್ನಿಯಲ್ಲಿ ಒಂದು ಚಿತ್ರದುರ್ಗ ಸ್ಟಾಪ್ ಕೊಡುತ್ತೆ, ಒಂದು ತುಮಕೂರು ಸ್ಟಾಪ್ ಕೊಡುತ್ತೆ. ಶಿರಾ ಫಸ್ಟ್ ಬರುತ್ತಾ, ತುಮಕೂರು ಫಸ್ಟ್ ಬರುತ್ತಾ? ಓಕೆ, ಏನೋ ಒಂದು ಅಂದ್ಕೊಳ್ಳಿ. ಶಿರಾ ಸ್ಟಾಪ್ ಬರುತ್ತೆ, ತುಮಕೂರು ಸ್ಟಾಪ್ ಬರುತ್ತೆ ಅಂದ್ಕೊಳ್ಳಿ. ಒಂದು ದಾವಣಗೆರೆಯಿಂದ ಹತ್ತಿದ್ದೀನಿ, ಚಿತ್ರದುರ್ಗ ಫಸ್ಟ್ ಸ್ಟಾಪ್ ಬಂತು, ಆಮೇಲೆ ಶಿರಾ ಬಂತು, ಅದಾದಮೇಲೆ ನೆಕ್ಸ್ಟ್ ತುಮಕೂರು ಬಂತು, 4ನೇ ಸ್ಟಾಪು ಬೆಂಗಳೂರು. ಓಕೆ, ಇದೆ ಎಕ್ಸಾಂಪಲ್ ಎಕ್ಸಾಕ್ಟಾಗಿ. ಸೊ ಮನೇಲಿ ಹೇಳಿ ಹೋಗ್ತೀನಿ ಅಂತ, 6 ಗಂಟೆಯ ಜರ್ನಿ ಅಮ್ಮ, ನನಗೆ ಎಲ್ಲೂ ಜಾಸ್ತಿ ಸ್ಟಾಪ್ ಕೊಡಲ್ಲ ಬಸ್ಸು. ಒಂದು ದುರ್ಗ ಕೊಡುತ್ತೆ, ಒಂದು ಶಿರಾ ಕೊಡುತ್ತೆ, ಒಂದು ತುಮಕೂರು ಕೊಡುತ್ತೆ, ಲಾಸ್ಟ್ ಸ್ಟಾಪ್ ನಂದು ಬೆಂಗಳೂರು, ನಾನು ಬಂದುಬಿಡ್ತೀನಿ ಅಂತ ಹೇಳ್ತೀನಿ. ಬಟ್ ಆದರೆ ಈ ಊರುಗಳಲ್ಲೂ ಸಹ ಎಷ್ಟೆಷ್ಟು ಹೊತ್ತುವರೆಗಿರುತ್ತೆ ಅನ್ನೋದು ನಾನು ಕೌಂಟ್ ತೊಗೊಬೇಕಲ್ವಾ. ಒಂದು ವೇಳೆ ಲೇಟ್ ಆಯಿತು, ಎಕ್ಸಾಕ್ಟ್ 6 ಗಂಟೆಗೆ ನೀನು ಯಾಕೆ ತಲುಪಿಲ್ಲ ಅಂತಂದರೆ ನಾವು ಹೇಳ್ತೀವಿ ಚಿತ್ರದುರ್ಗದಲ್ಲಿ ಭಾಳ ರಶ್ ಇತ್ತು, ಜನ ಭಾಳ ರಶ್ ಇತ್ತು, ಭಾಳ ಹೊತ್ತು ಟೈಮ್ ತೊಗೊಂತು ಅಂತ. ಆಮೇಲೆ ನೆಕ್ಸ್ಟು ಶಿರಾದಲ್ಲಿ ಊಟಕ್ಕೆ ಸ್ಟಾಪ್ ಮಾಡಿಬಿಟ್ಟಿದ್ರು, ಊಟಕ್ಕೆ ನಿಲ್ಲಿಸಿಬಿಟ್ಟಿದ್ರು, ಅಲ್ಲೊಂದು ಅರ್ಧ ಗಂಟೆ ವೇಸ್ಟ್ ಆಯಿತು. ಸೊ ಇವೆಲ್ಲ ಏನು, ಇವು ಸಹ ನಮ್ಮ ಜರ್ನಿಯಲ್ಲಿ ಕೌಂಟ್ ಆಗುತ್ತೆ, ಆ ಟೈಮ್ ಕೌಂಟ್ ಆಗುತ್ತೆ. ಅವ್ರು ಕೇಳ್ತಾ ಇರೋದು ಸಮಯ ಕೇಳ್ತಾ ಇರೋದ್ರಿಂದ ನಾವು ಪ್ರತಿ ಸಮಯನೂ ಲೆಕ್ಕಕ್ಕೆ ತೊಗೊಳ್ತೀವಿ. ಈ ಊಟಕ್ಕೆ ಬಿಟ್ಟಿರೋ ಟೈಮು ತೊಗೊಳ್ತೀವಿ. ಅದಾದಮೇಲೆ ನೆಕ್ಸ್ಟ್ ತುಮಕೂರಲ್ಲಿ ಜನ ಇರಲಿಲ್ಲ, ಫಾಸ್ಟಾಗಿ ಹೋಗ್ಬಿಟ್ಟ ಅಂತ ಹೇಳಿಬಿಟ್ಟು ಅಲ್ಲೂ ಸಹ ಇದಾಗಲಿಲ್ಲ. ಆದರೆ ಈ ಎಲ್ಲ ಟೈಮ್ಸ್ಗಳನ್ನು ಸಹ ತೊಗೊಳ್ತೀವಲ್ವಾ, ಸೇಮ್ ಅದೇ ಟೈಮಿಂಗ್ಸನ್ನು ಅವನೇನು ಮಾಡಿದ್ದಾನೆ, ಜಾಸ್ತಿ ಎಲ್ಲೂ ನಿಲ್ಸಲ್ಲ. ಟ್ರೈನ್ ಆಗಿರೋದ್ರಿಂದ ಎರಡೆರಡೇ ನಿಮಿಷ, ಹತ್ತಿದ್ರೇನು ಬಿಟ್ರೇನು, ಊಟ ಏನು ಇಲ್ಲ ಏನು, ಆದರೂ 2 ನಿಮಿಷ ಕರೆಕ್ಟಾಗಿ ತೊಗೊಳತ್ತೆ. ಅಂದಿದ್ದಕ್ಕೆ ನಾವು ಏನು ಈ ಡಿಸ್ಟೆನ್ಸ್ ಜೊತೆಗೆ ಅಲ್ಲಿ ಸ್ಟಾಪ್ ಟೈಮಿಂಗ್ಸನ್ನು ಲೆಕ್ಕಕ್ಕೆ ತೊಗೊಂಡ್ರೆ ಅವನು ಸಮಯ ಅಲ್ಲಿಂದ ಅಲ್ಲಿವರೆಗೆ ಸಮಯ ಹೇಳಬಹುದು. ಓಕೆ, ಹಾಗಾದರೆ 16 + 6 ಟೋಟಲ್ ಎಷ್ಟಾಗುತ್ತೆ? 22 ನಿಮಿಷ ಫೈನಲ್ ಆಗಿ ಬೇಕಾಯಿತು. ಎಲ್ಲಿಗೆ? ಯಹಾಪುರದಿಂದ ವಹಾಪುರಕ್ಕೆ ತಲುಪೋಕ್ಕೆ ನಮಗೆ ಸಿಕ್ಕಾಯಿತು. ಓಕೆ ಫೈನ್. ಇದನ್ನೇ ನಾವು ಯಾವ ರೀತಿಯಾಗಿ ಬರೆಯೋದು ಅಂತ ಹೇಳಿಬಿಟ್ಟು ಬರೆಯೋಣ. ಸೊ ಕ್ವಶನ್ ನಂಬರ್ ಎಷ್ಟಿದೆ? 6. 6ನೇ ಕ್ವಶನಿಗೆ ಏನು ಬರಿತೀನಿ ನಾನು? ಪ್ರಯಾಣಿಸಿದ ಸಮಯ ಬೇಡ. ಏನು ಕೊಟ್ಟಿದ್ದಾರೆ ಅವರು? ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ. ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟಂತೆ? ಟಿ ಅಂತೆ. ಎಷ್ಟು? 1 2 3 4 ಸ್ಟಾಪ್.
4 ಟಿ ಅಂತೆ, 4 ಟಿ ಅಂತಲೇ ಕೊಟ್ಟಿದ್ದಾರೆ, 4 ಟಿ ನಿಮಿಷ ಅಂತಲೇ ಕೊಡೋಣ. ಓಕೆ, ಸ್ಟಾಪಿಂಗ್ ಟೈಮನ್ನು ತೊಗೊಬೇಕು. ಏನು ಸ್ಟಾಪಿಂಗ್ ಟೈಮ್ ಅಂತ ಅಂದರೆ ಅವ್ರು ಏನು ಕೊಟ್ಟಿದ್ದಾರೆ ಅಲ್ಲಿಗೆ, ನಿಲ್ದಾಣಕ್ಕೆ ಸಮಯ ನಿಲ್ದಾಣದಲ್ಲಿ 1 ಆಗಿರುತ್ತದೆ, 2 ನಿಮಿಷ ನಿಲ್ಲುವ ಸಮಯ, ರೆಸ್ಟ್ ಟೈಮ್ ಅಥವಾ ನಿಲ್ಲುವ ಸಮಯ ಅಂತ ಕೊಟ್ಟರೆ ಎಷ್ಟು ಸಲ 2 2 2 2 + 2 + 2 6 ನಿಮಿಷ. ಹಾಗಾದರೆ ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಉಕ್ತಿಯನ್ನು ಬರಿಬೇಕಲ್ವಾ. ಉಕ್ತಿ ಏನು ಬಂತಪ್ಪ ಅಂದರೆ 4 ಟಿ + 6 ನಿಮಿಷ. 4 ಟೀನೂ ಸೇರಿಸ್ಕೋ, 6ನೂ ಸೇರಿಸ್ಕೋ, 4 ಟಿ + 6 ಅಂತ ಹೇಳಿ ಬರೆದ್ರೆ ನಮಗೆ ನಮ್ಮ ಉಕ್ತಿ ಸಿಗತ್ತೆ. ಆಯಿತಾ? ಓಕೆ, ನೆಕ್ಸ್ಟ್. ಸೊ ಇದನ್ನು ಉಕ್ತಿ ಫಸ್ಟ್ ಎರಡನೇದಕ್ಕೆ ಬರೆದಿದ್ದು, ನಾನು ಬಿಗೆ ಬರೆದಿದ್ದು. ಯಹಾಪುರದಿಂದ ವಹಾಪುರ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯ ಬೀಜೋಕ್ತಿ ಯಾವುದು ಅಂತ ಅಂದರೆ ಇದನ್ನು ಬರೆದೆ. ಸಮಯ ಅಂತ ಆಲ್ರೆಡಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನು ಬರಿಬೇಕಾ? ಓಕೆ, ಸಾರಿ. ಹಾಗಾದರೆ ಇದು ಬಿ, ಎಯನ್ನು ಬರೀತೇನೆ ನಾನು. ಸೊ ಎಗೆ ಫಸ್ಟ್ ಏನು ಮಾಡಿದ್ವಿ, ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಸೇಮ್ ಇದೆಯಾ, ಮೇಲಿಂದ ಇದೆಯಲ್ಲ ಅದೇ ಸಮಯ ಎಷ್ಟು, 4 ನಿಮಿಷ. 4 ಸ್ಟಾಪ್ಗಳು, 4 ಟಿ ಅಂತ ಅಂದರೆ 4 ಅಂತೆ. ಸೊ ಇದೆ 4 ಟಿ, 4 16 ನಿಮಿಷ ತೊಗೊಂಡ್ವಿ. ನಿಲ್ಲುವ ಸಮಯ ಪ್ರತಿಯೊಂದು ಇದರೊಳಗಡೆ 2 ನಿಮಿಷ 2 ನಿಮಿಷ 2 ನಿಮಿಷ ಅಂತ ತೊಗೊಂಡ್ರೆ 2 3 6 ಅಂದ್ಕೊಳ್ಳೋಣ, 6 ನಿಮಿಷ. ಹಾಗಾದರೆ ಟೋಟಲ್ ಸಮಯ, ಒಟ್ಟು ಸಮಯ ಇವೆರಡನ್ನು ಕೂರಿಸ್ಕೊಳ್ಬಿಡಿ, ಅಷ್ಟೇ ಆಗುತ್ತೆ. 16 + 6 = 22 ನಿಮಿಷ. ಸೊ ಇದನ್ನು ಕಾನ್ಸೆಪ್ಟ್ ಅರ್ಥ ಮಾಡಿಸಿದ್ದೇನೆ. ಅದಾದಮೇಲೆ ಇದನ್ನು ನೋಟ್ಸಲ್ಲಿ ನೀವು ಈ ರೀತಿಯಾಗಿ ಬರ್ಕೊಳ್ರಿ. ಇದು ಎಗೆ ಬರೀರಿ, ಇದು ಬಿಗೆ ಬರೀರಿ. ಬಿಯಲ್ಲಿ ಉಕ್ತಿಯನ್ನು ಕೇಳಿದ್ದಾರೆ, ಅದನ್ನು ಬರೀರಿ. ಓಕೆ, ಫೈನ್. ಸೊ ಇಲ್ಲಿಗೆ ನಾವು ಈ ಒಂದು ಚಾಪ್ಟರ್ನ 6 ಕ್ವಶನ್ಸ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ವಿವರಣೆ ದೊಡ್ಡದಾಗಿದೆ, ಹಾಗಾಗಿಬಿಟ್ಟು ವಿಡಿಯೋನೂ ದೊಡ್ಡದಾಗುತ್ತೆ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಥ್ಯಾಂಕ್ ಯು.